ನನ್ನ ನಿನ್ನ ಜೀವನ ಬಹಳ ಅತ್ಯಲ್ಪ ಎಂಬುದಾಗಿ ದೇವರ ವಾಕ್ಯ ನನಗೆ ನಿನಗೆ ತಿಳಿಸಿಕೊಡ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುವಂಥದ್ದು, ನೀವು 90ನೇ ಕೀರ್ತನೆ 12ನೇ ವಚನದಲ್ಲಿ ನಮ್ಮ ಆಯುಷ್ಕಾಲವು ಕೊಂಚವೇ ಎಂದು ಎಣಿಸಿಕೊಳ್ಳುವಾಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ತೇವೆ ಎಂಬುದಾಗಿ. ಆ ಜ್ಞಾನದ ಹೃದಯ ಈ ಲೋಕ ಬಿಡುವುದಕ್ಕಿಂತ ಮುಂಚೆನೆ ನಾನು ನೀನು ದೇವರನ್ನು ಸಂಧಿಸಿ ಅವನಿಂದ ದೊರೆಯುವಂಥ ಪಾಪ ಕ್ಷಮಾಪಣೆ ಹೊಂದಿಕೊಂಡು ಈ ಲೋಕದಲ್ಲಿಯೇ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ ಪ್ರಿಯರೇ. ಇನ್ನೊಂದು ದೊಡ್ಡ ಸತ್ಯ ಏನಂದರೆ, ನನ್ನ ನಿನ್ನ ಆಯುಷ್ಕಾಲ ನನ್ನ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿಲ್ಲ. ಯೋಬ ಹೀಗೆ ಬರೀತಾನೆ 12ನೇ ಅಧ್ಯಾಯ 10ನೇ ವಚನದಲ್ಲಿ, ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮವು ನಿನ್ನ ಕೈಯಲ್ಲಿರುತ್ತದೆ. ಅದನ್ನೇ ಕೀರ್ತನೆಗಾರನು ಹೇಳ್ತೇನೆ 31ನೇ ಕೀರ್ತನೆ 15ನೇ ವಚನದಲ್ಲಿ, ನನ್ನ ಆಯುಷ್ಕಾಲ ನಿನ್ನ ಕೈಯಲ್ಲಿದೆ ಎಂಬುದಾಗಿ. ದೇವರ ಮಗಳಾಗಿ ನಾನು ನೀನು ಈ ಲೋಕದಲ್ಲಿ ಜೀವಿಸ್ತಾ ಇರುವುದಾದರೆ ಮರಣಕ್ಕೆ ನಾನು ನೀನು ಭಯ ಪಡೋದು ಅವಶ್ಯವೇನೇ ಇಲ್ಲ. ಯಾಕಂದರೆ ನನಗೆ ನಿನಗೆ ಬರುವಂಥ ಮರಣ ಅದು ಆಕ್ಸಿಡೆಂಟ್ ಅಲ್ಲ, ಅದು ಆಕಸ್ಮಿಕವಲ್ಲ, ಅದು ಅಪಾಯಿಂಟ್ಮೆಂಟ್ ಆಗಿದೆ. ದೇವರು ನನ್ನನ್ನು ನಿನ್ನನ್ನು ಎಷ್ಟು ವರ್ಷ ಎಷ್ಟು ದಿವಸ ಈ ಲೋಕದಲ್ಲಿ ಇರುವುದಕ್ಕೆ ಕರೆತಂದಿದ್ದಾನೋ ಅಷ್ಟು ವರ್ಷವೂ ಸಹ ನಾವು ಆತನ ಕೈಯಲ್ಲಿ ಸುಭದ್ರವಾಗಿರ್ತೇವೆ. ಈ ಲೋಕ